ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಹಲವು ಅನಾಹುತಗಳು ಅಲ್ಲಿ ಸೃಷ್ಟಿಯಾಗ್ತಾ ಇದೆ. ಒಂದು ಗುಡ್ಡ ಕುಸಿತದ ಆತಂಕ, ಇನ್ನೊಂದು ಹಳ್ಳ ದಾಟ್ತಾ ಇದ್ದ ವೇಳೆ ನೀರಿನಲ್ಲಿ ವ್ಯಕ್ತಿಯೊಬ್ಬರು ಕೊಚ್ಕೊಂಡು ಹೋಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ರಾಯಿವರಂಗದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲು ಜಾರಿದ ಪರಿಣಾಮ ಜೀವನ್ ಅನ್ನುವಂತಹ ವ್ಯಕ್ತಿ ಕೊಚ್ಚಿ ಹೋಗಿರೋದು. ವರಂಗಲದಲ್ಲಾಗಿರೋದು ಇದು. ಕೊಚ್ಚಿ ಹೋದವನ ಪತ್ತೆಗಾಗಿ NDRF ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಬಂಟ್ವಾಳ ಅಗ್ನಿಶಾಮಕ ದಳದ ತಂಡದಿಂದಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಬಟ್ ಇಲ್ಲಿ ತನಕ ಪತ್ತೆ ಆಗಿಲ್ಲ. ಜೀವಂತವಾಗಿದ್ದಾರಾ, ಮೃತಪಟ್ಟಿದ್ದಾರಾ ತಿಳಿದು ಬರ್ತಾ ಇಲ್ಲ. ಕಾಲು ಜಾರಿದ ಪರಿಣಾಮ ಏಕಾಏಕಿ ನೀರಿನಲ್ಲಿ ಜೀವನ್ ಕೊಚ್ಚಿ ಹೋಗಿರೋದು. ನೀರಿನ ರಭಸವನ್ನು ನೀವು ನೋಡ್ತಾ ಇದ್ದೀರಾ. ನೀರಿನ ಫ್ಲೋ ಅಪಾಯಕಾರಿ ಮಟ್ಟದಲ್ಲಿ ಇದೆ. ಅದರ ಮಧ್ಯದಲ್ಲಿ ಹುಡುಕೋ ಪ್ರಯತ್ನಗಳು ಆಗ್ತಾ ಇದೆ. ಇಲ್ಲಿ ಯಾರು ಅವರು ಸ್ಥಳೀಯರ ಏನು ಕತೆ ಅನ್ನೋದು ಗೊತ್ತಿಲ್ಲ. ಯಾಕೆ ಇಲ್ಲಿಗೆ ಬಂದಿದ್ರು, ಇಂಥ ಅಪಾಯಕಾರಿ ಜಾಗಕ್ಕೆ ಬಂದಿದ್ರು ಅನ್ನೋದು ಕೂಡ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಹೇಗಾಗಿತ್ತು ಈ ಘಟನೆ, ಯಾರು ಈ ಜೀವನು ಮತ್ತು ಕಾರ್ಯಾಚರಣೆ ಎಲ್ಲಿ ತನಕ ತಲುಪ್ತಾ ಇದೆ? ಮಮತಾ, ಇದು ಬಂಟ್ವಾಳ ತಾಲೂಕಿನ ರಾಯಿ ಅನ್ನುವಂತ ಪ್ರದೇಶದಲ್ಲಿ ನಡೆದಿರುವಂತ ಘಟನೆ. ಇವರು ಅಲ್ಲಿನ ಸ್ಥಳೀಯ ನಿವಾಸಿಯವರು, ಜೀವನ್ ಪಿಂಟೋ ಅನ್ನುವಂಥವ್ರು, ಸುಮಾರು ಒಂದು 45 ವರ್ಷದವರು. ಇವರು ರಾತ್ರಿ ವೇಳೆಗೆ ಮನೆಯಿಂದ ಪಕ್ಕದ ಮನೆ ಹತ್ರ ಹೋಗ್ತಾ ಇದ್ರು. ಆಗ ಅಲ್ಲಿದ್ದಂತ ಮಾಮೂಲಿಯಾಗಿ ಅವರು ದಾಟ್ತಾ ಇದ್ದಂತ ಒಂದು ಸಣ್ಣ ಹಳ್ಳ, ಅದನ್ನ ದಾಟ್ಲಿಕ್ಕೆ ಪ್ರಯತ್ನ ಪಟ್ರು. ಆ ಸಂದರ್ಭದಲ್ಲಿ ರಭಸ ಇತ್ತು, ನೀರಿನ ರಭಸ. ನಿರಂತರವಾಗಿ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಹೆಚ್ಚಿನ ರಭಸ ಇತ್ತು ನೀರಿನ. ಹಾಗಾಗಿ ಅವ್ರನ್ನ ಕೊಚ್ಚಿಕೊಂಡು ಹೋಗಿತ್ತು. ಅದಕ್ಕೆ ಸಾಕ್ಷಿಯಾಗಿರೋ ರೀತಿಯಲ್ಲಿ ಅವರ ಚಪ್ಪಲ್ ಅವರು ಸಿಕ್ಕಿರುವಂತದ್ದು, ಜೊತೆಗೆ ಅವರು ಟಾರ್ಚ್ ಲೈಟ್ ತಗೊಂಡು ಹೋಗಿದ್ರು, ಅದು ಸಿಕ್ಕಿರುವಂತದ್ದು. ಆದ್ರೆ ಅವರ ಯಾವುದೇ ರೀತಿಯಾದಂತ ಸುಳಿವು ಪತ್ತೆ ಆಗಿಲ್ಲ. ಹಾಗಾಗಿ ಅವರನ್ನ ಕೊಚ್ಚಿಕೊಂಡು ಹೋಗಿರುವಂತ ಸಾಧ್ಯತೆ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ NDRF ತಂಡ, ಅಗ್ನಿಶಾಮಕ ದಳ ಮತ್ತೆ ಸ್ಥಳೀಯರು ಸೇರಿ ನಿನ್ನೆ ಪೂರ್ತಿ ಹುಡುಕಾಡುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದರೆ ರಾತ್ರಿ ಆಗಿರುವಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ. ಈವರೆಗೂ ಯಾವುದೇ ರೀತಿಯಾದಂತ ಸುಳಿವು ಪತ್ತೆ ಆಗಿಲ್ಲ. NDRF ನ 22 ಮಂದಿ ಸಿಬ್ಬಂದಿಯನ್ನು ಒಳಗೊಂಡಂತ ತಂಡ ಇರುವಂತದ್ದು. ಅವರು ಸಂಪೂರ್ಣವಾಗಿ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತದ್ದು. ಮಮತಾ, ಧನ್ಯವಾದ ಸುಪಾಲ್.